ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ ಎಲ್ಲರಿಗೂ ಸಹ ಸುಸ್ವಾಗತವು. ಮನುಷ್ಯನೇ ನೀನು, ನಿನ್ನೊಳಗಿನ ಬೆಳಕು, ಅರಿತರೆ ಅಲ್ಲಿ ಅರಳುವುದು ಲೋಕ ಸುಖ. ತ್ರಿವಿಧ ದಾಸೋಹಿ, ಕರ್ನಾಟಕ ರತ್ನ, ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪದಾರವಿಂದಕ್ಕೆ ನಮಿಸುತ್ತಾ, ನರಜನ್ಮವ ತೊಡೆದು ಹರಜನ್ಮವ ಮಾಡುವ ಗುರುವೇ ನಮೋ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರುವ ಗುರುವೇ ನಮೋ, ಹರಿ ಎಂಬುದ ತೊಡೆದು ಭಕ್ತ ಎಂದೆನಿಸುವ ಗುರುವೇ ನಮೋ ಎಂಬ ಅಕ್ಕ ಮಹಾದೇವಿಯರ ವಚನದಂತೆ ಸಿದ್ಧಗಂಗಾ ಪೀಠದ ಪೀಠಾಧ್ಯಕ್ಷರಿರುವ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲು ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದೇ ಭಾವಿಸುತ್ತಾ, ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದರ ಮೂಲಕ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹೃದಯವೆಂಬುದು ಹೂವಿನ ತೋಟ, ಪ್ರೀತಿ ಬೆಳಕಾಗಲಿ ಲೋಕಕ್ಕೆಲ್ಲ, ಮಾನವತೆ ಮಲ್ಲಿಗೆ ಸುಗಂಧವಾಗಲಿ ಎಂಬಂತೆ ಬಾಳನ್ನೇ ಬೆಳಕಿನ ಹಬ್ಬವನ್ನಾಗಿಸಿ ಜೀವನವೆಂಬ ವೇದಿಕೆಯಲ್ಲಿ ಪರಿಶ್ರಮವನ್ನು ಪೂಜೆಯಾಗಿ ಮಾಡಿಕೊಂಡು, ನಿಷ್ಠೆಯನ್ನು ನಂಬಿಕೆಯಾಗಿ ಬೆಳೆಸಿಕೊಂಡು, ಅಚಲ ಸಂಕಲ್ಪದಿಂದ ಎತ್ತರಕ್ಕೆ ತಲುಪಿರುವ ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಕಾಳಜಿ ಹೊಂದಿ ಎಲ್ಲರನ್ನೂ ಸಮನಾಗಿ ಕಾಣುವ ವ್ಯಕ್ತಿತ್ವವುಳ್ಳ ವ್ಯಕ್ತಿ SSKV ಟ್ರಸ್ಟ್ನ ಅಧ್ಯಕ್ಷರು, ನಿವೃತ್ತ IPS ಅಧಿಕಾರಿಗಳು ಹಾಗೂ ಇಂದಿನ ಕಾರ್ಯಕ್ರಮದ ಸನ್ಮಾನಿತರು ಆಗಿರುವ ಶ್ರೀಯುತ ಡಾಕ್ಟರ್ ಎಲ್ ರೇವಣಸಿದ್ದಯ್ಯನವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತೊಂದಿದೆ. ಶ್ರೀಯುತ ಡಾಕ್ಟರ್ ಎಲ್ ರೇವಣಸಿದ್ದಯ್ಯನವರ ಯಶಸ್ಸಿನ ಹಿಂದೆ ಅವರ ಪತ್ನಿಯ ಸಹಕಾರವಿದೆ ಎಂದರೆ ತಪ್ಪಾಗಲಾರದು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಎಲ್ ರೇವಣಸಿದ್ದಯ್ಯನವರ ಪತ್ನಿ ಶ್ರೀಮತಿ ವಿನೋದ ಪ್ರಭಾರ್ ಅವರು ಸಹ ಈ ಕಾರ್ಯಕ್ರಮದ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಸ್ಥಾನವು ಕೇವಲ ಒಂದು ಹುದ್ದೆಯಲ್ಲ, ಅದು ಜವಾಬ್ದಾರಿ, ಸಮನ್ವಯ ಮತ್ತು ಸೇವಾ ಮನೋಭಾವದ ಸಂಕೇತವಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿರುವ SSKV ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿಗಳು ಹಾಗೂ ಟ್ರಸ್ಟ್ನ ಹಿತಚಿಂತಕರಾಗಿರುವ ಶ್ರೀ S ಮೃತ್ಯುಂಜಯರವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶಿಕ್ಷಣದ ದಿಕ್ಕನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಲು ಅಮೂಲ್ಯ ಮಾರ್ಗದರ್ಶನ ನೀಡುತ್ತಿರುವ SSKV ಟ್ರಸ್ಟ್ನ ಶೈಕ್ಷಣಿಕ ಸಲಹೆಗಾರರಾಗಿರುವ ಶ್ರೀ TS ತುಳಸಿಕುಮಾರ್ ಅವರು ಶಾಲೆಯ ಕಾರ್ಯಚಟುವಟಿಕೆ ನಿರಂತರವಾಗಿ ಪ್ರೋತ್ಸಾಹಿಸುತ್ತಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ವಿನಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ Y ತುಳಜಪ್ಪನವರಾಗಿದ್ದಾರೆ. ಅವರಿಗೆ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಡಾಕ್ಟರ್ YC ಕಮಲಾರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಮಾದಯ್ಯನವರು ಅವರ ಕುಟುಂಬ ಸಮೇತ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಮಹಾಲಿಂಗಪ್ಪನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಬಯಸುತ್ತೇನೆ. ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಹ ಬರ್ತಾ ಇರ್ತಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಪ್ರೊಫೆಸರ್ ಮುನಿರಾಜಪ್ಪನವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಷಡಕ್ಷರಿಯವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಫಕೀರಪ್ಪನವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಗುಬ್ಬಿ ತೋಟದ ಸಂಸ್ಥೆ ವತಿಯಿಂದ ಆಗಮಿಸಿರುವ ಎಲ್ಲ ಟ್ರಸ್ಟಿಗಳಿಗೂ
ಮತ್ತು ಸದಸ್ಯರಿಗೂ ಸಹ ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತೇನೆ. ಹಾಗೆಯೇ SRS ಟ್ರಸ್ಟಿನ ಕಾರ್ಯಕ್ರಮಕ್ಕೆ ಟ್ರಸ್ಟಿಗಳಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಆಗಿರುವ ಶ್ರೀ ಶಾಂತಪ್ಪನವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಚಂದ್ರ ಲೇಔಟ್ನ ಪ್ರಾಂಶುಪಾಲರಾದ ಶ್ರೀಮತಿ ಹಂಸಾ TM ರವರಿಗೂ, ಪ್ರಾಂಶುಪಾಲರಾದ ಶ್ರೀ ದೀನ್ ದಯಾಳ್ ರವರಿಗೂ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಗಂಗಾಧರ್ ಅವರಿಗೂ, ಸಿದ್ಧಗಂಗಾ ಪ್ರದೇಶದ ವಿಜಯನಗರದ ಮುಖ್ಯಾಧಿಕಾರಿಯಾದ ಶ್ರೀಮತಿ ಉಲಾ ಅವರಿಗೂ ಸಹ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. SSK ಟ್ರಸ್ಟ್ನ ತಾಂತ್ರಿಕ ಸಲಹೆಯಾದ ವಿಶ್ವನಾಥ್ ರೆಡ್ಡಿ ಅವರಿಗೂ ಹಾಗೂ ಹಿಂದಿನ ತಾಂತ್ರಿಕ ಸಲಹೆಯಾದ ಹಿಮಾಚಲ್ ಅವರಿಗೂ ಮತ್ತು ವ್ಯವಸ್ಥಾಪಕರಾಗಿರುವ ಶ್ರೀಮತಿ ಲಕ್ಷ್ಮೀ ರವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಹಳ ಹುರುಪು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವ ಎಲ್ಲ ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ, ಶಿಕ್ಷಕೇತರ ಸಿಬ್ಬಂದಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮ ಆಲಿಸಿರುವ ಸರ್ವರಿಗೂ ಸಹ ಸ್ವಾಗತಿಸಿ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.